ಏನು ಮಾಡಬೇಕು ಅಂದ್ರೆ ಮಾಡಿದ್ದಾರೆ ಅವರು. ಹಾಗಾಗಿ ನಮ್ಮ ಇವರೇ ನಿನ್ನೆ ಬೆಳಗ್ಗೆ ನೋಡಿದ್ದಾರೆ ಕೆಟ್ಟಣ್ಣ ಅಂತ ಮಾಜಿ ಪಂಚಾಯತ್ ಸದಸ್ಯರು. ಆ ನಂತರ ರಾತ್ರಿ ನನಗೆ ಗಮನ ನಾನು ಮಾಜಿ ಪಂಚಾಯತ್ ಸದಸ್ಯರು, ನಮ್ಮ ಮೂರನೇ ಅಧ್ಯಕ್ಷರಾಗಿ ನಮ್ಮ ಹಿಂದೂ ಧರ್ಮ ಹೆಂಗೆ ಮಾಡ್ತಾ ಇರ್ತೀವಿ ಅದೇ ಪದ್ಧತಿ ಮಾಡಿದ್ದಾರೆ. ಅದ್ರೊಳಗೆ ಏನೈತಿ ಏನಿಲ್ಲ ನಮ್ಗೆ ಗೊತ್ತಿಲ್ಲ. ಆದರೆ ಪದ್ಧತಿ ಮಾಡಿದ್ದು ಮಾತ್ರ ಹಿಂದೂ ಧರ್ಮದಾಗ ಹೆಂಗೆ ಮಾಡಿದ್ದಾರೆ ಅದೇ ಪದ್ಧತಿ. ಹೂವು ಬಿಳೆ ಬಟ್ಟೆ ಎಲ್ಲ ರೆಡಿ ಐತಿ ಆಯ್ತಾ. ಅದು ಅಲ್ಲಿ ಏನು ಮಾಡಬೇಕು ಮಾಡಿದಾಗ ಅದು ಅಕ್ಕಿ ಭತ್ತ ಎಲ್ಲ ಇಟ್ಟು ಎಲ್ಲ ಇದು ಮಾಡಿದ್ದಾರೆ. ನೋಡಿ ಇಲ್ಲಿ ಕಾಣ್ತಾ ಎಲ್ಲ ಹೇಳಿದಾಗ ನಾನು ಮೂರನೇ ಅಧ್ಯಕ್ಷ ಮೂರನೇ ಎಲ್ಲ ಕಮಿಟಿಯವರು ರಾತ್ರಿ ಅಲ್ಲಿ 7-7:30 ಗೊತ್ತಾಯಿತು. ಗೊತ್ತಾದ ನಂತರ ಬೆಳಗ್ಗೆ ನಾವು 6:00 ಬಂದಿವಿ. ಏನು ನಡೀತು ನಮ್ಮ ಊರಲ್ಲಿ ನೋಡಬೇಕಲ್ಲ ಅಂತ ಹೇಳಿಸ್ತು. ಅವು ಬಂದಾಗ ನಾವು ನೋಡಿದ್ವಿ. ನಮ್ಮ ಸ್ಥಳೀಯಲ್ಲಿ ನೋಡಿದಾಗ ಏನೋ ನಮ್ಮ ಹಿಂದೂ ಪ್ರಕಾರ ಏನು ಮಾಡಬೇಕು ಅಂತ ಮಾಡಿದಾಗ ನಮಗೂ ಇದಾಯಿತು. ಮತ್ತು ಆಹ್ವಾನ ಮಾಡಿದ್ವಿ. ಸಂಬಂಧಪಟ್ಟ ಫಾರೆಸ್ಟ್ ಇಲಾಖೆ ಬರೋದ್ರಿಂದ ಫಾರೆಸ್ಟ್ ನಮ್ಮ ಗಾರ್ಡ್ರಿಗೆ ಫೋನ್ ಮಾಡಿದ್ವಿ. ಅಪ್ಪ ನಾವು ಹೇಳ್ತಾ ಒಂದು 5 ನಿಮಿಷಕ್ಕೆ ಇಲ್ಲಿ ಅವರು ಬಂದು ನಾವು ನೋಡಿದಾಗ ಅದು ಮುಂದಿನ ವಿಚಾರನ ಅವಾಗ ಫಾರೆಸ್ಟ್ರಿಂದ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಅಂತಂದು ಅವ್ರು ಮಾಡಿದರು. ಇದು ಏನಾಗಿತ್ತು ಅಥವಾ ಅದು ಏನಿದೆ ಒಳಗಡೆ ನಮ್ಮ ಊರು ನಮಗೇನಾಗ್ತದೆ ಮೇಲ್ನೋಟಕ್ಕೆ ಏನೋ ಮಾಡಿದ್ದಾರೆ ಅನ್ನೋ ಒಂದಿಷ್ಟ. ಬೆಳಿಗ್ಗೆ ಬಂದೆ 8 ಗಂಟೆಗೆ ಮುಳ್ಳು ಬೇಕಾಗಿ ಒಂದು ಸರಡು ಬೇಕಾಯ್ತು ಬೇಲಿ ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಬಂದೆ. ಆ ಟೈಮ್ನಾಗ ಇದೆಲ್ಲ ವಾಮಾಚಾರ ಮಾಡಿ ಕುಂಕುಮ ಊದ್ಬತ್ತಿ ಕಾಯಿ ಬಿಳೆ ಬಟ್ಟೆ ಚಿಕ್ಕ ಬಟ್ಟೆ ಅವತಾರ ಆಗಿತ್ತು. ಅದು ನೋಡಿದೆ. ಅದು ನೋಡ್ಕೊಂಡು ಹೋಗಿ ಊರು ಗ್ರಾಮಸ್ಥರಿಗೆ ತಿಳಿಸ್ತೀವಿ. ಊರು ಗ್ರಾಮಸ್ಥರು ಅದು ಕ್ರಮ ಕೈಗೊಂಡು. ಈಗ ನಮ್ಗೇನಿಸ್ತು ಅಂದರೆ ನಮ್ಮ ತಂದೆ ಯಾಕಂದ್ರೆ ಇನ್ನೂವರೆಗೆ ಎಲ್ಲಿ ಇಂಥ ಕೆಲಸ ಆಗಲಿಲ್ಲ. ಇನ್ಮೇಲೂ ಆಗಬಾರ್ದು ಅನ್ನೋದಕ್ಕೆ ಊರೆಲ್ಲ ಪ್ರಮುಖರೇ ಇವರು. ಊರೆಲ್ಲರೂ ಸೇರಿ ಇದು ಮಾಡ್ತೀವಿ. ಈಗ ನಮ್ಮ ಅಕ್ಕಪಕ್ಕ ಬೇರೆ ಮಾಧ್ಯಮದಲ್ಲಿ ನೋಡಿದ್ದೀವಿ ಬಿಟ್ಟರೆ ಈ ಟೈಪ್ ವಾಮಾಚಾರ ವಿಚಾರನ ನಾವು ಸ್ಥಳೀಯಲ್ಲಿ ನೋಡಲಿಲ್ಲ. ನೋಡ್ತಾ ಕಾರಣದಿಂದ ನಮಗಿದು ಹೊಸದಾಗಿ ಕಾಣಾಯ್ತು. ನಮ್ಮದು ಇಲ್ಲಿ ಏನಿದೆಯೋ ಏನೋ ಗೊತ್ತಿಲ್ಲ. ಹಾಗಾಗಿ ಅದು ಇಲಾಖೆಗೆ ಸಂಬಂಧಪಟ್ಟ ವಿಚಾರ ಅವ್ರು ಏನು ಮಾಡ್ತಾರೆ ಕೆಲಸ ಆಗಬಾರ್ದು. ಮುಂದೆ ಹೌದು. ರೋಡ್ ಸೈಡ್ ಯಾರು ಹೋಗಿದ್ದಾರ ಇಷ್ಟು ಜನ ಹೋಗಿದ್ದಾರೆ ಅಲ್ಲಿ. ನಾನು ತೆಗಿ